ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಸಿಂಹರಾಶಿಯ 2026ರ ವರ್ಷ ಭವಿಷ್ಯ ಹೇಗಿರುತ್ತೆ? ರಾಹು ಕೇತುವಿನ ಸಂಚಾರದಿಂದ ಏನಾಗುತ್ತೆ ಅಂತಂದ್ರೆ ಒಂದು ಟ್ರಾನ್ಸ್ಫಾರ್ಮೇಶನ್, ಒಂದು ಹೊಸ ಬೆಳಕು, ಹೊಸ ಪರಿವರ್ತನೆ ಅಂತ ತೋರಿಸುತ್ತೆ. ಲಾಂಗ್ ಟರ್ಮ್ ಪ್ಲಾನಿಂಗ್ ಮಾಡ್ಕೊಳ್ಳೋದಕ್ಕೆ ಸಿಂಹರಾಶಿಯವರಿಗೆ ಅತ್ಯಂತ ಶುಭ. ಸಂಬಂಧಗಳಲ್ಲಿ ಈಗೋ ಕ್ಲಾಶ್ ಆಗುತ್ತೆ, ವರ್ಕ್ ಪ್ರೆಷರು ಫ್ಯಾಮಿಲಿ ಮೇಲೆ ಕೂಡ ರಿಫ್ಲೆಕ್ಟ್ ಆಗುತ್ತೆ, ಅದನ್ನ ಹ್ಯಾಂಡಲ್ ಮಾಡ್ಕೊಳ್ಳಿ. ಆಗಸ್ಟ್ ಅಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದೈಹಿಕ ತೊಂದರೆಗಳು ಕಾಡಿಸ್ಬೋದು. ಕಪ್ಪು ಬಣ್ಣ ಮತ್ತು ಡಾರ್ಕ್ ಗ್ರೀನ್ ಬಣ್ಣ ಸಿಂಹರಾಶಿಯವರು ಅಪ್ಪಿತಪ್ಪಿನೂ ಬಳಸಬೇಡಿ. ಈ 3 ತಿಂಗಳಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಜಾಗೃತಿಯಾಗಿರಿ. 365 ದಿನವೂ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಪೂಜೆ ಮಾಡಕ್ ಮರಿಬೇಡಿ, ಅದ್ಭುತವಾಗಿ ಕೈ ಹಿಡಿಯುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. 2026 ಸಿಂಹರಾಶಿಯ ವರ್ಷ ಭವಿಷ್ಯದತ್ತ ಗಮನ ಹರಿಸೋಣವಾ? ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಅದೇ ರೀತಿ ಈ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ನಿಮಗೆ ಜಾಯಿನ್ ಎನ್ನುವ ಒಂದು ಬಟನ್ ಸಿಗುತ್ತೆ. ಆ ಜಾಯಿನ್ ಎನ್ನುವ ಬಟನ್ ಒತ್ತಿದರೆ ನಮಗೆ ಯಾವ ರೀತಿಯ ಲಾಭಗಳಿದೆ ಅಂತೀರಾ? ಖಂಡಿತವಾಗಿಯೂ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ವಾರ ಭವಿಷ್ಯ, ವಾಸ್ತು, ಹೀಗೆ ಡಿಫ್ರೆಂಟ್ ಕಂಟೆಂಟನ್ನು ನೀವು ಎಂಜಾಯ್ ಮಾಡ್ಬೋದು. ನೀವು ಕೂಡ ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ಪನ್ನು ಉಡುಗೊರೆಯಾಗಿ ಕೊಡಬಹುದು. ಬನ್ನಿ ವೀಕ್ಷಕರೇ, ತಡ ಮಾಡದೆ ಸಿಂಹರಾಶಿಯ 2026ರ ವರ್ಷ ಭವಿಷ್ಯ ಹೇಗಿರುತ್ತೆ ಒಂದು ಸಲ ಬೆಳಕು ಚೆಲ್ಲುವಂತಹ ಪ್ರಯತ್ನವನ್ನು ಮಾಡೋಣ. ಗುರುವಿನ ಆಶೀರ್ವಾದದಿಂದ, ಗುರುಗ್ರಹದ ಆಶೀರ್ವಾದದಿಂದ ಹೊಸ ವೆಂಚರ್ಸ್, ಹೊಸ ಅವಕಾಶಗಳು, ಹಣಕಾಸಿನ ಉನ್ನತ ಮಾರ್ಗ ತೆರೆದುಕೊಳ್ಳುತ್ತೆ. ಅದೇ ರೀತಿಯಾಗಿ ಫಾರಿನ್ ಕನೆಕ್ಷನ್ಸ್ ಅಂತ ಹೇಳುತ್ತೆ. ವಿದೇಶ ಪ್ರಯಾಣ, ವಿದೇಶ ಪ್ರವಾಸದ ಸುಯೋಗ ಕೂಡ ದೊರೆಯುತ್ತೆ. ಹೊಸ ಕಲಿಕೆ, ನ್ಯೂ ಲರ್ನಿಂಗ್, ನ್ಯೂ ಬಿಗಿನಿಂಗ್ ಅಂತ ಹೇಳುತ್ತೆ. ಇನ್ನು ಶನಿ ಭಗವಾನರ ಒಂದು ಸಂಚಾರ ಏನು ಹೇಳುತ್ತೆ ಅಂದರೆ ಡಿಸಿಪ್ಲಿನ್ ಇರಬೇಕು ಅಂತ. ಶಿಸ್ತುಬದ್ಧ, ಕ್ರಮಬದ್ಧವಾಗಿ ನಾವು ಯಾವ ಪ್ಲ್ಯಾನಿಂಗನ್ನು ಮಾಡ್ಕೋತೀವಿ, ಸಿಂಹರಾಶಿಯವರಿಗೆ ಅದು ಖಡಾಖಂಡಿತವಾಗಿ ಯಶಸ್ಸನ್ನು ತಂದು ಕೊಡುತ್ತೆ. ಮತ್ತು ಹೊಸ ಜವಾಬ್ದಾರಿಗಳನ್ನು ಅದು ವೇಟ್ ಮಾಡ್ತಾ ಇದೆ ಕೊಡಬೇಕು ಅಂತ, ಖಂಡಿತವಾಗಿಯೂ ತಗೋತೀರಾ ಮತ್ತು ಅದರಲ್ಲಿ ಯಶಸ್ಸನ್ನು ಕೂಡ ಕಾಣ್ತೀರಾ ಅಂತ ತೋರಿಸ್ತಾ ಇದೆ. ಇನ್ನು ರಾಹು ಕೇತುವಿನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಒಂದು ಟ್ರಾನ್ಸ್ಫಾರ್ಮೇಶನ್, ಒಂದು ಹೊಸ ಬೆಳಕು, ಹೊಸ ಪರಿವರ್ತನೆ ಅಂತ ತೋರಿಸುತ್ತೆ. ವಿಶೇಷವಾಗಿ ಕರಿಯರ್ ಮತ್ತು ಪ್ರೊಫೆಷನಲ್ ಲೈಫಲ್ಲಿ ಏನಾಗುತ್ತೆ ಅಂತಂದರೆ ತುಂಬ ಮೇ ಮತ್ತು ಸೆಪ್ಟೆಂಬರ್, ಈ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ 2026ರಲ್ಲಿ ಈಗ ನಾನು ಹೇಳಿದಂಥ 5 ತಿಂಗಳು ಪವರ್ ಪ್ಯಾಕ್ಟ್ ಆಗಿರುತ್ತೆ. ಅಂದರೆ ಹೆಚ್ಚಿನ ಪ್ರಮೋಷನ್ಸ್, ಸ್ಯಾಲರಿ ಹೈಕ್, ಹೊಸ ಕೆಲಸದ ಅವಕಾಶ, ಸ್ಟಾರ್ಟಪ್ ಮಾಡಿದರೆ ಅದರಲ್ಲಿ ಸಕ್ಸಸ್, ಸ್ಟ್ರಾಂಗ್ ಕ್ಲೈಂಟ್ ಕನೆಕ್ಷನ್ ಆಗುತ್ತೆ, ಫಾರಿನ್ ಕೂಡ ನಿಮಗೆ ಅಪಾರ್ಚುನಿಟೀಸ್ ಇರುತ್ತೆ. ಈ ಎಲ್ಲವೂ ಕೂಡ ಬರುತ್ತೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ. ಬಹಳ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಅಕ್ಟೋಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಸಿಂಹರಾಶಿಯವರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಒತ್ತಡ, ಕೆಲಸದ ಒತ್ತಡ, ವರ್ಕ್ ಲೋಡ್ ಶನಿಗ್ರಹದ ಸಂಚಾರದಿಂದ ಜಾಸ್ತಿ ಆಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಆ ಕಡೆ ಈ ಕಡೆ ಆಗುತ್ತೆ. ಇದರಿಂದ ಒಂದು ಸ್ವಲ್ಪ ಪ್ರಾಜೆಕ್ಟ್ಸ್ಗಳು ಡಿಲೇ ಆಗ್ಬೋದು, ವಿಳಂಬ ಆಗ್ಬೋದು. ನಿಮ್ಮ ಮ್ಯಾನೇಜ್ಮೆಂಟ್ ನಿಮ್ಮ ಮೇಲೆ ಅಸಮಾಧಾನ ವ್ಯಕ್ತಪಡಿಸ್ಬೋದು, ಅದನ್ನು ನೋಡ್ಕೊಳ್ಳಿ. ಈ ಸಂದರ್ಭದಲ್ಲಿ ಅಕ್ಟೋಬರ್, ನವಂಬರ್, ಡಿಸೆಂಬರ್ 2026ರಲ್ಲಿ ಒಂದು ಸ್ವಲ್ಪ ನಿಮ್ಮ ಮ್ಯಾನೇಜ್ಮೆಂಟ್, ಸೀನಿಯರ್, ಸಬಾರ್ಡಿನೇಟ್ ಏನಿರ್ತಾರೆ ಅವರೊಂದಿಗೆ ಸೌಹಾರ್ದಯುತ ಒಂದು ಒಳ್ಳೆಯ ಸಂಬಂಧವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಲ್ಪಿಸಿಕೊಳ್ಳೋದು ಬಹಳ ಅಗತ್ಯ. ಯಾಕೆ ಅಂತಂದರೆ ಇಲ್ಲ ಅಂದರೆ ನೀವು ಬೇಡ ಹೋಗಿ ಮತ್ತೆ ಇನ್ನೊಬ್ರು ಬರ್ತಾರೆ ಅಂತ ಅನ್ನುವಂತಹ ಒಂದು ವಾತಾವರಣ ಇರುತ್ತೆ. ಅದರ ಬಗ್ಗೆ ಹೆಚ್ಚಿನ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಅದೇ ರೀತಿ ಫಿನಾನ್ಷಿಯಲ್ ಅಂತ ನೋಡ್ಲಿಕ್ಕೆ ಬಂದಾಗ ಪ್ರಮೋಷನ್ಸ್ ಇರುತ್ತೆ, ಒಳ್ಳೆಯ ರೀತಿಯ ಹೂಡಿಕೆಯನ್ನು ಕೂಡ ನೀವು ಮಾಡ್ಕೋತೀರಾ, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಇರುತ್ತೆ, ಪ್ರಾಪರ್ಟಿಯನ್ನು ಕೊಂಡುಕೊಳ್ಳುವಂತಹದ್ದು, ಕಾರನ್ನು ಕೊಂಡುಕೊಳ್ಳುವಂತಹದ್ದು. ಅದೇ ರೀತಿ ನಿಮಗೆ ಹೆಚ್ಚಿನ ಅನುಕೂಲತೆಗಳು 2026ರಲ್ಲಾಗುತ್ತೆ. ಸಿಂಹರಾಶಿಯವರಿಗೆ 2025ರಲ್ಲಿ
ನಿಮ್ಮ ಯಾವೆಲ್ಲ ಕನಸುಗಳು ಅರ್ಧಕ್ಕೆ ನಿಂತಿತ್ತು ಆ ಕನಸುಗಳನ್ನು ನೀವು 2026ರಲ್ಲಿ ಈ ಎಲ್ಲ ಸೆಕ್ಟರ್ಸ್ಗಳಲ್ಲಿ ನೀವು ಮಾಡ್ಕೋತೀರಾ. ಈಗ ಅಕಸ್ಮಾತಾಗಿ ನೀವೇನಾದರೂ ಬಾಡಿಗೆ ಮನೆಯಲ್ಲಿದ್ದರೆ ಒಂದು ಸೈಟ್ ಕೊಂಡ್ಕೊಳ್ಳುವಂಥದ್ದು, ಸೈಟನ್ನು ಕೊಂಡ್ಕೊಂಡು ಇಮಿಡಿಯೇಟ್ಲಿ ಕನ್ಸ್ಟ್ರಕ್ಷನ್ಗೆ ಸ್ಟಾರ್ಟ್ ಮಾಡಿಕೊಳ್ಳುವಂಥದ್ದು, ಒಂದು ವಾಹನವನ್ನು ಖರೀದಿ ಮಾಡುವಂಥದ್ದು, ಈ ರೀತಿಯಾದಂತಹ, ಅಥವಾ ಈಗ ನೀವೇನಾದರೂ ಸ್ವಂತ ಮನೆಯಲ್ಲಿದ್ದರೆ ರಿನೋವೇಷನ್ ಮಾಡಿಸ್ಬೇಕು ಅಂತ ತುಂಬ ದಿವಸದಿಂದ ನಿಮಗೆ ಕನಸಿರುತ್ತೆ, ಅದು ಕೂಡ ಆಗುತ್ತೆ. ಎಲ್ಲದಕ್ಕೂ ಕೂಡ ಒಂದು ಶುಭ ಕಾಲ ಅಂತ ಹೇಳ್ಬೋದು. ಇನ್ನು ನಾನು ಆಗಲೇ ಹೇಳ್ತಾ ಇದ್ದೆ, ಈ ಬರುವಂತಹ ಅಕ್ಟೋಬರ್, ನವಂಬರ್, ಡಿಸೆಂಬರ್ ತಿಂಗಳಲ್ಲಿ ಒಂದು ಸ್ವಲ್ಪ ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಇರುತ್ತೆ, ಪ್ರೆಷರ್ ಇರುತ್ತೆ. ಹಾಗಾಗಿ ಆ ಪ್ರೊಜೆಕ್ಟ್ಗಳನ್ನು ಟೈಮ್ಲಿ ನಾವು ಕಂಪ್ಲೀಟ್ ಮಾಡಿ ಕೊಡಬೇಕಾಗತ್ತೆ ಸಿಂಹರಾಶಿಯವರು. ಈ ವಿಷಯವಾಗಿ ನಿಮ್ಮ ಸೀನಿಯರ್ ಮ್ಯಾನೇಜ್ಮೆಂಟ್ ಜೊತೆ, ಸೂಪರ್ವೈಸರ್ ಇರ್ಬೋದು, ಇನ್ವೆಸ್ಟರ್ ಇರ್ಬೋದು, ಈ ಸಂದರ್ಭದಲ್ಲಿ ಅವ್ರ ಜೊತೆಗೆ ಚಿಕ್ಕ ಪುಟ್ಟಂಥ ಜಗಳ ಸಾಧ್ಯತೆ ಇರುತ್ತೆ. ದಯಮಾಡಿ ಪೇಷನ್ಸ್ನಿಂದ ಟೈಮ್ ಮ್ಯಾನೇಜ್ಮೆಂಟ್ ಅಂತ ಮಾಡ್ಕೊಳ್ಳಿ ಅಂಥೇಳಿ ಅಕ್ಟೋಬರ್, ನವಂಬರ್, ಡಿಸೆಂಬರ್ ತಿಂಗಳು ಸೂಚನೆ ಕೊಡ್ತಾ ಇದೆ. ಇನ್ನು ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದಕ್ಕೆ ಸಿಂಹರಾಶಿಯವರಿಗೆ ಅತ್ಯಂತ ಶುಭ. ಫಿನಾನ್ಸ್ ಅಂತ ಬಂದಾಗ ನಾನು ಆಲ್ರೆಡಿ ಹೇಳಿದ್ದೀನಿ, ಪ್ರಮೋಷನ್ ಇರುತ್ತೆ, ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಇರುತ್ತೆ, ಪ್ರಾಸ್ಪ್ಯಾರಿಟಿ ಇರುತ್ತೆ, ಪ್ರಾಪರ್ಟಿ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ, ಎಲ್ಲವೂ ಶುಭ ಇದೆ. ಇನ್ನು ಪ್ರೇಮಿಗಳಿಗೆ ದಾಂಪತ್ಯದಲ್ಲಿ ಅಂತ ಬಂದಾಗ ನಿಮಗೆ ಬಹಳ ಈ ವರ್ಷ ಪೂರ್ತಿ ಕೂಡ ಶುಭ ಇದೆ. ಕಂಕಣ ಬಲ ಕೂಡಿ ಬರುವಂತಹ ಸಾಧ್ಯತೆ, ದಂಪತಿಗಳಿಗೆ ಸಂತಾನ ಪ್ರಾಪ್ತಿಯ ಯೋಗ ಇದೆ. ಆದರೆ ಸಂಬಂಧಗಳಲ್ಲಿ ಈಗೋ ಕ್ಲಾಶ್ ಆಗುತ್ತೆ, ವರ್ಕ್ ಪ್ರೆಷರು ಫ್ಯಾಮಿಲಿ ಮೇಲೆ ಕೂಡ ರಿಫ್ಲೆಕ್ಟ್ ಆಗುತ್ತೆ. ಅದನ್ನ ಹ್ಯಾಂಡಲ್ ಮಾಡ್ಕೊಳ್ಳಿ. ಆರ್ಗ್ಯುಮೆಂಟ್ ಮಾಡೋದು ಬೇಡ, ತಾಳ್ಮೆ ನಿಮಗೆ ಜಯ ತಂದು ಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ MBA, ಕಾನೂನು ಕ್ಷೇತ್ರ, ಪಾಲಿಟಿಕ್ಸ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೈನ್ಸ್, ಇಂಜಿನಿಯರಿಂಗ್, ಟೆಕ್ನಾಲಜಿ, ಡಿಸೈನ್, ಫ್ಯಾಷನ್ ಡಿಸೈನರ್ಸ್, ಮೀಡಿಯಾ ಮತ್ತು ಚಲನಚಿತ್ರ ನಿರ್ಮಾಣ ಕ್ಷೇತ್ರ, ಫಾರಿನ್ ಎಜುಕೇಷನ್, ಎಲ್ಲ ಕ್ಷೇತ್ರಗಳಲ್ಲಿ ಅಧ್ಯಯನ ಮಾಡ್ತಿರುವಂತಹ ವಿದ್ಯಾರ್ಥಿಗಳಿಗೆ ಬಹಳ ಶುಭ. ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂತಂದರೆ ಎನರ್ಜಿ ಲೆವೆಲ್ ಚೆನ್ನಾಗಿರುತ್ತೆ, ಫಿಸಿಕಲ್ ಸ್ಟ್ಯಾಮಿನಾ ಇಂಪ್ರೂವ್ ಆಗುತ್ತೆ, ಒಂದು ಒಳ್ಳೆಯ ಶುಭ ಅಂತ ಹೇಳ್ಬೋದು. ಆದರೆ 2026ರಲ್ಲಿ ದೈಹಿಕವಾಗಿ ನಾವು ಒಂದು ಸ್ವಲ್ಪ ಫಿಸಿಕಲ್ ಫಿಟ್ ಇಟ್ಕೊಂಡ್ರೆ ನಿಮ್ಮ ಕನಸುಗಳನ್ನು ಈಡೇರಿಸೋದಕ್ಕೆ ಅತಿ ಶೀಘ್ರವಾಗಿ ದೈಹಿಕ ಸಾಮರ್ಥ್ಯ ನಮಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಜಿಮ್ ಜಾಯ್ನ್ ಆಗೋದಾಗಲಿ, ನಾವು ಬಾಡಿಯನ್ನು ಫಿಟ್ಟಾಗಿ ಇಟ್ಕೊಳ್ಳೋದು, ಇಲ್ಲ ನಮಗೆ ಸಮಯ ಇಲ್ಲ ಅಂತಂದರೆ ಮನೆಯಲ್ಲೇ ಸ್ವಲ್ಪ ರೆಗ್ಯುಲರ್ ವಾರ್ಮಪ್ ಎಕ್ಸಸೈಸ್ ಮಾಡ್ಕೊಳ್ಳೋವಂಥದ್ದು, ಇದನ್ನೆಲ್ಲ ತಾವು ಮಾಡ್ಕೋಬೋದು, ತೊಂದರೆ ಇಲ್ಲ. ಇನ್ನು ಒಂದು ಸ್ವಲ್ಪ ಕೆಲಸದ ಒತ್ತಡ, ನಿಮಗೆ ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಸ್ವಲ್ಪ ಎದೆ ಉರಿ ಆಗುವಂಥದ್ದು, ಎಸಿಡಿಟಿ, ಮಂಡಿ ಮೊಣಕಾಲು ನೋವು, ಬ್ಯಾಕ್ ಪೇನು, ಕೆಲಸದ ಒತ್ತಡದಿಂದ ಸ್ಟ್ರೆಸ್, ಇದೆಲ್ಲ ಆಗಸ್ಟಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದೈಹಿಕ ತೊಂದರೆಗಳು ಕಾಡಿಸ್ಬೋದು. ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟದ್ದು, ಕಣ್ಣುರಿ, ನೀರು ಬರುವಂಥದ್ದು, ಇಲ್ಲ ಸ್ಪೆಕ್ಟ್ ಬರುವಂಥದ್ದು, ಈ ಥರದ್ದೆಲ್ಲ ಆಗಬಹುದು. ಅದನ್ನು ನೋಡ್ಕೊಳ್ಳಿ. ಇನ್ನು ಪಾಸಿಟಿವ್ ಫ್ಯಾಕ್ಟರ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಕರಿಯರ್ ಗ್ರೋತ್ 2026ರಲ್ಲಿ ಸಿಂಹರಾಶಿಯವರಿಗೆ ಪೀಕಿಗೆ, ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಫಿನಾನ್ಷಿಯಲ್ ಇಂಪ್ರೂವ್ಮೆಂಟ್ ಆಗುತ್ತೆ. ಒಂದು ಲೀಡರ್ಶಿಪ್ಪಲ್ಲಿ ಚರಿಷ್ಮಾ ಒಂದು ಬ್ರೈಟ್ ಆಗುತ್ತೆ. ಆಮೇಲೆ ಟ್ರಾವೆಲ್ ಅಪಾರ್ಚುನಿಟೀಸ್ ಇದೆ, ವಿದೇಶ ಪ್ರಯಾಣದ ಯೋಗ ಇದೆ, ಸ್ಪಿರಿಚುವಲ್ ಆಧ್ಯಾತ್ಮ ಕಡೆ ಜಾಸ್ತಿ ಒಲವನ್ನು ತೋರಿಸ್ತೀರಾ, ಕ್ರಿಯೇಟಿವ್ ಆಗಿ ಸಕ್ಸಸ್ಸನ್ನು ಕಾಣ್ತೀರಾ, ರೆಕಗ್ನೇಷನ್, ನೇಮ್ ಆ್ಯಂಡ್ ಫೇಮ್ ಬರುತ್ತೆ. ಅದೇ ರೀತಿ ನೆಗೆಟಿವ್ ಶೇಡನ್ನು ನೋಡಲಿಕ್ಕಾಗಿ ಅದರ್ ಸೈಡ್ ಆಫ್ ದ ಫೇಸ್ ಅಂದರೆ ಈಗೋ ಕ್ಲಾಶ್ ಆಗುವಂಥದ್ದಿರುತ್ತೆ. ಸ್ವಲ್ಪ ಪೇಷನ್ಸ್, ಲ್ಯಾಕ್ ಆಫ್ ಪೇಷನ್ಸ್ ಇರುತ್ತೆ. ಅನ್ನೆಸೆಸರಿ ಎಕ್ಸ್ಪೆನ್ಸಸ್ಗಳನ್ನು ಮಾಡ್ಕೋತೀರಾ, ಸ್ಟ್ರೆಸ್ ಇರುತ್ತೆ. ಫ್ಯಾಮಿಲಿಯಲ್ಲಿ ಟೆಂಪರವರಿ ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು, ಅದನ್ನು ನೋಡ್ಕೊಳ್ಳಿ. ಇನ್ನು ನಾವು ನೇರವಾಗಿ ಈ ವರ್ಷ ನಿಮಗೆ ಯಾವ ಬಣ್ಣ, ನಂಬರ್, ದಿಕ್ಕು ಶುಭ ತರುತ್ತೆ ಅಂತ ನೋಡ್ಬಿಡೋಣ. ಗೋಲ್ಡ್ ಕಲರ್, ಆರೆಂಜ್ ಕಲರ್, ಮರೂನ್ ಮತ್ತು ರಾಯಲ್ ಯೆಲ್ಲೋ ಅದ್ಭುತವಾಗಿ ವರ್ಕೌಟ್ ಆಗುತ್ತೆ. ಹಾಗಾಗಿ ಇದನ್ನು ಬಳಸ್ಕೊಳ್ಳಿ. ಆದರೆ ಕಪ್ಪು ಬಣ್ಣ ಮತ್ತು ಡಾರ್ಕ್ ಗ್ರೀನ್ ಬಣ್ಣ ಸಿಂಹರಾಶಿಯವರು ಅಪ್ಪಿತಪ್ಪಿನೂ ಬಳಸಬೇಡಿ. ಇದು ನಿಮ್ಮ ಕೈ ಸುಡುವಂತಹ, ಲಾಸ್ ಮಾಡುವಂತಹ ಸಾಧ್ಯತೆ ಇರುತ್ತೆ. ಅದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮಾತ್ರ ಬ್ಲ್ಯಾಕ್ ಬಟ್ಟೆಯನ್ನು ಧರಿಸಬೇಡಿ ಹಾಗೂ ಡಾರ್ಕ್ ಗ್ರೀನ್ ಧರಿಸಬೇಡಿ. 1, 3, 9 ಶುಭ. ಈಸ್ಟ್, ನಾರ್ತ್ ಮತ್ತು ಸೌತ್ ಈಸ್ಟ್ ಶುಭ ಇರುತ್ತೆ. ಇನ್ನು ನಿಮಗೆ ಶುಭಪ್ರದವಾದ ತಿಂಗಳು ಅಂತ ಬಂದಾಗ ಫೆಬ್ರವರಿ, ಏಪ್ರಿಲ್, ಜೂನ್, ಜುಲೈ, ಅಕ್ಟೋಬರ್, ಡಿಸೆಂಬರ್ ಫ್ಯಾಂಟಾಸ್ಟಿಕ್, ಬೊಂಬಾಟಾಗಿರುತ್ತೆ. ಆದರೆ ಜನವರಿ, ಮಾರ್ಚ್, ಸೆಪ್ಟೆಂಬರ್ 3 ತಿಂಗಳು ಜಾಗ್ರತೆ. ಈ 3 ತಿಂಗಳಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಜಾಗೃತಿಯಾಗಿರಿ. ಮತ್ತು ಇನ್ನು ರೆಮಿಡೀಸ್ ಅಂತ ಬಂದಾಗ ಸಿಂಹರಾಶಿಯವರು ಈ ವರ್ಷ ಪೂರ್ತಿ 365 ದಿನವೂ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಪೂಜೆ ಮಾಡೋಕ್ಕೆ ಮರಿಬೇಡಿ. ಅದ್ಭುತವಾಗಿ ಕೈ ಹಿಡಿಯುತ್ತೆ.
ಬೆಳ್ಳಿ ಬಂಗಾರ ಹಿತ್ತಾಳೆ ತಾಮ್ರ ಯಾವ ಒಂದು ಮೆಟಲಲ್ಲಿ ಮಾಡಿದ ಶ್ರೀಚಕ್ರವೂ ಕೂಡ ಹೆಚ್ಚಿನ ಪವರ್ ಕೊಡೋದಿಲ್ಲ. ಆದರೆ ನಿಮಗೆ ಈ ಒಂದು ಪ್ರಕೃತಿ ನೋಡಿ, ನಾವು ನೇಚರಲ್ಲಿ ಇದ್ದೀವಿ, ಪ್ರಕೃತಿ ದತ್ತವಾದ ಮರದಿಂದ ಮಾಡಿದಂತಹ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಒರಿಜಿನಲ್ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಸಿಗ್ತಾ ಇದೆ. ನಾನೇ ನನ್ನ ಕೈಯಾರೆ ಸಿದ್ಧಿ ಮಾಡಿ 15ರಿಂದ 50 ಲಕ್ಷ ಸಿದ್ಧಿ ಜಪ ಮಾಡಿ ಕೊಡ್ತೀನಿ. ಸ್ಕ್ರೀನ್ ಮೇಲೆ ಕೇವಲ ಅಧಿಕೃತ ನಂಬರ್ ಕಾಣಿಸ್ತಾ ಇದೆ. ಈ ನಂಬರ್ ಬಿಟ್ಟು ಬೇರೆ ಯಾವ ನಂಬರ್ಗೂ ಕೂಡ ವ್ಯವಹರಿಸಬೇಡಿ. ಹೆಚ್ಚು ಕಡಿಮೆ ಆದರೆ ಜೀತ್ ಮೀಡಿಯಾದವರು ಜವಾಬ್ದಾರ ಆಗೋದಿಲ್ಲ. ಹಾಗಾಗಿ ಆ ನಂಬರಿಗೆ ಮಾತ್ರ ದಯಮಾಡಿ ಆರ್ಡರ್ ಮಾಡ್ಕೊಳ್ಳಿ, ಮನೆಗೆ ತರಿಸಿ. ಜನವರಿ ತಿಂಗಳಿಂದನೇ ಶುರು ಮಾಡ್ಕೊಳ್ಳಿ. ಸಿಂಹರಾಶಿಯವರು ಶ್ರೀಚಕ್ರ ಯಂತ್ರ ಪೂಜೆ ಮಾಡೋದಕ್ಕೆ ಮುಂದಿನ ವರ್ಷ ಡಿಸೆಂಬರ್ ಅನ್ನೋಷ್ಟರಲ್ಲಿ ಅದ್ಯಾವ ಪ್ರಮಾಣದಲ್ಲಿ ಹಣ ಗಳಿಸ್ತೀರಿ, ಅದ್ಯಾವ ಪ್ರಮಾಣದಲ್ಲಿ ನೀವು ನೆಮ್ಮದಿ, ಮನೆಯಲ್ಲಿ ಸಂತಾನ ಪ್ರಾಪ್ತಿ, ನಿಮಗೆ ಮಂಗಳ ಕಾರ್ಯ ನಡೆಯೋದು, ನಿಮ್ಮ 2025ರಲ್ಲಿ ಏನೇನು ಕನಸುಗಳು ಪೆಂಡಿಂಗ್ ಇತ್ತು ಅದು 2026ರಲ್ಲಿ ಎಲ್ಲವೂ ಕೂಡ ಕನಸು ನನಸಾಗುತ್ತೆ. ಅದನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಮಿಸ್ ಮಾಡದೆ ಬುಕ್ ಮಾಡ್ಕೊಳ್ಳಿ. ಹಾಗಾಗಿ ಸಿಂಹರಾಶಿಯವರು 2026ರಲ್ಲಿ ಜನವರಿ ತಿಂಗಳಿಂದಾನೇ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಪೂಜೆ ಮಾಡಕ್ಕೆ ಶುರು ಮಾಡಬೇಕು. ಬಯಸಿದ್ದೆಲ್ಲ ನನಸಾಗತ್ತೆ, ಕನಸು ಈಡೇರುತ್ತೆ. ಮಿಸ್ ಮಾಡಬೇಡಿ, ಇದನ್ನು ಮಾತ್ರ ತಪ್ಪದೇ ಮಾಡಿ. ತರಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಇನ್ನು ಸೂರ್ಯನ ರೆಮಿಡಿ ಅಂತ ಬಂದಾಗ ಪ್ರತಿದಿನ ನೀವು ಅರ್ಘ್ಯ ಕೊಟ್ಟರೆ ಬಹಳ ಒಳ್ಳೆಯದು. ಇಲ್ಲ ಗುರುಗಳೇ, ಸಮಯದ ಒತ್ತಡ, ನಮಗೆ ಟೈಮ್ ಸಿಗೋದಿಲ್ಲ ಅಂದರೆ ಅಟ್ಲೀಸ್ಟ್ ತಿಂಗಳಲ್ಲಿ 4 ಭಾನುವಾರ ಬರುತ್ತೆ, ಸೂರ್ಯನಿಗೆ ಅರ್ಘ್ಯ ಕೊಡೋದಕ್ಕೆ ಮರಿಬೇಡಿ. ಮತ್ತು ಗುರುವಿನ ವಿಶೇಷ ರೆಮಿಡಿ ಅಂತಂದರೆ ತಿಂಗಳಿನಲ್ಲಿ ಯಾವುದಾದ್ರೂ ಒಂದು ಗುರುವಾರ ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳಿಗೆ ಹೋಗ್ಬಿಟ್ಟು, ಅಂದರೆ ರಾಮ, ಕೃಷ್ಣ, ನಿಮಗೆ ವೆಂಕಟೇಶ್ವರ ದೇವಾಲಯ ಬರುತ್ತೆ, ರಂಗನಾಥ ಸ್ವಾಮಿ ದೇವಾಲಯ, ನರಸಿಂಹ ಸ್ವಾಮಿ ದೇವಾಲಯ, ಈ ರೀತಿಯಾದಂಥ ವಿಷ್ಣುವಿನ ಅವತಾರದ ದೇವಾಲಯಗಳಲ್ಲಿ ತಿಂಗಳಿನ ಒಂದು ಗುರುವಾರ 2 ತೆಂಗಿನಕಾಯಿ 6 ಬಾದಾಮಿ ಕೊಡೋದ್ರಿಂದ ಹೆಚ್ಚಿನ ಶುಭ ಫಲ ನಿಮ್ಮದಾಗುತ್ತೆ. ಇನ್ನು ರಾಹುವಿಗೆ ಸಂಬಂಧಿಸಿದ ರೆಮಿಡಿಯನ್ನು ನೋಡಲಿಕ್ಕಾಗಿ ಬುಧವಾರ ಜೀರಿಗೆ ರೆಮಿಡಿ ಹೇಳಿದ್ದೀನಿ. ಜೀತ್ ಮೀಡಿಯಾ ಜೀರಿಗೆ ರೆಮಿಡಿ ಅಂತ ಹಾಕಿ ಬರುತ್ತೆ, ವಿಡಿಯೋ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಬುಧವಾರ ಜೀರಿಗೆ ರೆಮಿಡಿ ಮಾಡ್ಕೊಳ್ಳಿ, ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಇನ್ನು ಮುಂದಿನ ರೆಮಿಡಿಯನ್ನು ನೋಡಲಿಕ್ಕಾಗಿ ವಿಶೇಷವಾಗಿ ಮಹಾಲಕ್ಷ್ಮಿ ಆರಾಧನೆ ಅಂತ ಬರುತ್ತೆ. ಒಂದು ಬೆಳ್ಳಿ ಕಾಯಿನನ್ನು ತಂದಿಟ್ಕೊಂಬಿಡಿ, ಚಿಕ್ಕದು 1 ರೂಪಾಯಿ ಆಕಾರದ ಬೆಳ್ಳಿ ಕಾಯಿನ್ ಇರುತ್ತೆ. ಗಣೇಶ ಲಕ್ಷ್ಮಿ ಇರೋ ಬೆಳ್ಳಿ ಕಾಯಿನ್ ಇರುತ್ತೆ. ಅದನ್ನು ತಂದು ಮಾತೆ ಮಹಾಲಕ್ಷ್ಮಿ ಫೋಟೋ ಎದುರುಗಡೆ ಒಂದು ಬಟ್ಲಲ್ಲಿ ಅಕ್ಕಿ ತುಂಬಿಸಿಟ್ಬಿಡಿ. ಹಿತ್ತಾಳೆ ಬಟ್ಲಾಗ್ಬೋದು, ಬೆಳ್ಳಿ ಬಟ್ಲಾಗ್ಬೋದು, ತಾಮ್ರದ ಬಟ್ಲಾಗ್ಬೋದು. ಆದರೆ ಪ್ಲಾಸ್ಟಿಕ್ಕು ಗಾಜು ಯೂಸ್ ಮಾಡಬೇಡಿ, ಸ್ಟೀಲು ಯೂಸ್ ಮಾಡಬೇಡಿ. ಅದನ್ನು ಬಿಟ್ಟು ಬೆಳ್ಳಿ ಅಥವಾ ಹಿತ್ತಾಳೆ ಬಟ್ಲಲ್ಲಿ ಅಕ್ಕಿ ತುಂಬಿಸಿಟ್ಕೊಳ್ಳಿ. ಅದರಲ್ಲಿ ಸಿಲ್ವರ್ ಕಾಯಿನ್ ಬಚ್ಚಿಟ್ಟು ಬಿಡಬೇಕು, ಬೇರೆ ಯಾರಿಗೂ ಕಾಣಿಸ್ಬಾರ್ದು. ಆ ಸಿಲ್ವರ್ ಕಾಯಿನ್ನಲ್ಲಿ ಲಕ್ಷ್ಮೀ ಗಣೇಶ ಇರಬೇಕು. ಆ ಅಕ್ಕಿಯನ್ನು ಶುಕ್ರವಾರ ಊಟದ ಡಬ್ಬಕ್ಕೆ ಹಾಕ್ಕೊಂಡು ಅದನ್ನು ಅಡುಗೆಗೆ ಬಳಸ್ಕೋಬೋದು. ಮತ್ತು ಫ್ರೆಶ್ ಅಕ್ಕಿ ತುಂಬಿಸ್ಕೋಬೇಕು. ಈ ಗುಪ್ತ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಸಾಕಷ್ಟು ಹಣದ ಆಗಮನ ಸಿಂಹರಾಶಿಯವ್ರಿಗಾಗುತ್ತೆ. ಎಲ್ಲವೂ ಶುಭ ಆಗಲಿ ಅಂತ ಹೇಳಿ ವೀಕ್ಷಕರೇ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆಯನ್ನು ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ, ಯಾಕೆಂದರೆ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಎಲ್ಲರೂ ಸಿಂಹರಾಶಿಯವರು ಇದ್ದೇ ಇರ್ತಾರಲ್ಲ, ಅವ್ರಿಗೂ ಕೊಡಿ, ಅವರು ನೋಡಲಿ, ರೆಮಿಡಿ ಮಾಡಿಕೊಂಡು ನಿಮ್ಮ ಥರ ಅವ್ರಿಗೂ ಒಳ್ಳೆಯದಾಗಲಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಯೊಂದಿಗೆ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.